ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನು ಕೊಟ್ಟಿಲ್ಲ. ದಕ್ಷಿಣ ಭಾರತಕ್ಕೆ ಏನು ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚೊಂಬು. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ. ಚರ್ಚೆಯಲ್ಲಿ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಹಾಗೆ ಆರ್ಥಿಕ ತಜ್ಞೆ ಪವಿತ್ರ ಅವರು ಹೊರಗಿನಿಂದ ಜಾಯಿನ್ ಆಗಿದ್ದಾರೆ. ಜೆಡಿಎಸ್ನ ವಕ್ತಾರರಾದ ರಾಜು ಗೌಡ್ರು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ಇನ್ ಮಹಾಭಾರತ ಕಾಂಗ್ರೆಸ್ನ ವಕ್ತಾರರು ನಿಜಾಂ ಫೌಜ್ದಾರ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಸರ್, ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು ಅನ್ನೋ ಕಾರಣಕ್ಕೆ ತಮ್ಮಿಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಕೇಂದ್ರ ಬಜೆಟ್ ಆಗಿರೋದ್ರಿಂದ ಪ್ರತ್ಯೇಕವಾಗಿ ರಾಜ್ಯಗಳಿಗೆ ಇಂಥಿಂಥದ್ದೇ ಯೋಜನೆ ಸಿಗಬೇಕು ಅನ್ನೋ ನಿರೀಕ್ಷೆ ಸಹಜವೇ, ಬಟ್ ಆಗ್ಲೇಬೇಕು ಅನ್ನೋ ಕಂಪಲ್ಷನ್ ಇದೆಯಾ? ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡುವಾಗ ರಾಜ್ಯವಾರು ಗಮನ ವಹಿಸೋದು ಅನಿವಾರ್ಯನ? ನಿರ್ಮಲಾ ಸೀತಾರಾಮನ್ ಅವರು 2 ದಾಖಲೆಗಳನ್ನು ಮಾಡಿದ್ದಾರೆ. ಒಂದು, ಒಬ್ಬ ಮಹಿಳಾ ಆರ್ಥಿಕ ಸಚಿವೆಯಾಗಿ ಸತತವಾಗಿ 9ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. 9ನೇ ಬಜೆಟ್ ಅನ್ನು ಮಂಡಿಸೋದ್ರ ಮೂಲಕ ತಮ್ಮದೇ ತಮಿಳುನಾಡು ತವರು ರಾಜ್ಯದ ಪಿ ಚಿದಂಬರಂ ಅವರು ಮಾಡಿದ ದಾಖಲೆಯನ್ನು ಸರಿಗಿಡ್ತಾ ಇದ್ದಾರೆ. ಒಬ್ಬ ಮಹಿಳೆಗೆ ಆರ್ಥಿಕ ಇಲಾಖೆಯನ್ನು ವಹಿಸಿಕೊಟ್ಟಿದ್ದ ಒಂದು ದೊಡ್ಡ ಸಾಧನೆ. ಯಾವಾಗ ಮಹಿಳೆಯರಂದ್ರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಆದ್ರೆ ಕರ್ನಾಟಕದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಈಗಿನ ಸಚಿವರು ಬೇರೆ. ಅವರು ಸ್ವಾತಂತ್ರ್ಯೋತ್ತರ ಭಾರತದಲ್ಲೇ ಅತಿ ದೊಡ್ಡ ಬಜೆಟ್ನ ಮಹಿಳಾ ಕಲ್ಯಾಣ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ 36,000 ಕೋಟಿ ಬಜೆಟ್ ಸ್ವಾತಂತ್ರ್ಯ ಬಂದಾಗಿದ್ದು ಯಾವ ರಾಜ್ಯದಲ್ಲೂ ಅಷ್ಟು ಅಲೋಕೇಶನ್ ಎಲ್ಲ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಅದರ ಮೇಲೆ ಅದಕ್ಕೆ ಮೂಲ ಪ್ರೇರಣೆ ಯಾರು ಅಂತಂದ್ರೆ, ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆ ಅಸ್ಥಿರ ಮನಸ್ಥಿತಿ, ಅವರು ಸೃಷ್ಟಿ ಮಾಡಿರೋ ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆಯನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅತಿಯಾದ ಜಾಗರೂಕತೆಯಿಂದ ರೂಪಿಸಿರೋ ಬಜೆಟ್ ಇದು. ಹೀಗಾಗಿ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆಗಳಿದ್ರು ಕೂಡ ಅವರು ಚುನಾವಣಾ ಕೇಂದ್ರಿತ ಬಜೆಟ್ ಮಾಡ್ಲಿಕ್ಕೆ ಹೋಗೇ ಇಲ್ಲ. ಆದಷ್ಟು ಇರೋ ಸಂಪನ್ಮೂಲಗಳನ್ನ ಕಷ್ಟದ ಕಾಲಕ್ಕಾಗಿ ಏನೋ ನಾಳೆ ಅನಿರೀಕ್ಷಿತವಾದ ದಾಳಿ ಆಗುತ್ತೆ ಅನ್ನೋ ದೇಶದ ಮೇಲೆ ಅನ್ನೋ ಬರೀ ಮುಂಜಾಗ್ರತೆನೇ ಎದ್ದು ಕಾಣ್ತಾ ಇದೆ. ಆಮೇಲೆ ಒಂದು, ನಿರ್ಮಲಾ ಸೀತಾರಾಮನ್ ಅವರು ನಿಕಟಪೂರ್ವ ಆರ್ಥಿಕ ಸಚಿವರು ಅರುಣ್ ಜೇಟ್ಲಿ ಅವರಿಗೆ ಅವ್ರ ವ್ಯಕ್ತಿತ್ವದಲ್ಲಿ ಒಬ್ಬ ವಕೀಲರು ಇದ್ರು, ಒಬ್ಬ ರಾಜಕಾರಣಿ ಇದ್ರು, ಒಂದು ಕರಿಷ್ಮಾನು ಇತ್ತು. ಇವ್ರ ಮಧ್ಯದ ಕರಿಷ್ಮಾ ಇಲ್ವೇ ಇಲ್ಲ ನಿರ್ಮಲಾ ಸೀತಾರಾಮನ್. ಬಟ್ ಆರ್ಥಿಕ ಹಿನ್ನೆಲೆ ಇದೆ. ದಿಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಂದಿದ್ದಾರೆ, ಲಂಡನ್ ನಲ್ಲಿ ಎಂಫಿಲ್ ಮಾಡ್ಕೊಂಡು ಬಂದಿದ್ದಾರೆ, ಅದೆಲ್ಲ ಸರಿ. ಆದ್ರೆ ಆ ಬಜೆಟ್ಟಿನ ಟೆಕ್ಸ್ಟ್ ಏನಿದೆ ಅದೊಂಥರ ಟೆಕ್ಸ್ಟ್ ಬುಕ್ ಸ್ಪೀಚ್ ತರ ಇರುತ್ತೆ. ಅದರಲ್ಲಿ ಪೊಲಿಟಿಕಲ್ ಪಂಚ ಇರೋದಿಲ್ಲ. ಜನಸಾಮಾನ್ಯರಿಗೆ ಅರ್ಥವಾಗದ ಭಾಷೆಯಲ್ಲಿ ಪ್ರತಿ ಸಾರಿ ಇವ್ರ ಬಜೆಟ್ ಬರುತ್ತೆ. ಅದಕ್ಕೆ ಜೋಡಿಸಿರೋ ಅನಕ್ಷರಗಳೇನಿದಾವೋ ಅದನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಕ್ಷೇತ್ರಕ್ಕೆ ಯಾವ್ಯಾವ ರಾಜ್ಯಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಹಂಗಾಗಿ ಕರ್ನಾಟಕಕ್ಕೆ ಚಮ್ ಕೊಟ್ರು ಏನ್ ಕೊಟ್ರು ಅಂತ ಹೇಳಿಕ್ಕಾಗಲ್ಲ. ಆಮೇಲೆ 4 ರಾಜ್ಯಗಳಿದಾವಲ್ಲ, ಕೇರಳ, ತಮಿಳುನಾಡು, ಅಸ್ಸಾಂ, ಪಶ್ಚಿಮ ಬಂಗಾಲ್, ಅವಕ್ಕೆಲ್ಲ ಒಂದ್ ಕಡೆ ರೇರ್ ಅರ್ತ್ ಕಾರಿಡಾರ್ ಅಂತ, ಮತ್ತೊಂದ್ ಕಡೆ ಫ್ರೈಟ್ ಕಾರಿಡಾರ್ ಅಂತ, ಆಮೇಲೆ ಈ ತರ ಹೈ ಸ್ಪೀಡ್ ಕಾರಿಡಾರ್ ಅಂತ, ಈ ತರ ಕಾರಿಡಾರ್ಗಳಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಹೊರತು ನಿರ್ದಿಷ್ಟವಾಗಿ ಇಂತಿಂತ ರಾಜ್ಯಕ್ಕೆ ಇಂತಿದ್ದೇ ಕೊಡುಗೆ ಅನ್ನೋ ರೀತಿಯಲ್ಲಿ ಮಾಡಕ್ ಹೋಗಿಲ್ಲ. ಸೊ ಒಂದ್ ಕಡೆ ಪಾಪ್ಯುಲಿಸಮ್ ಇಲ್ಲ, ಮತ್ತೊಂದ್ ಕಡೆ ಪಾಪ್ಯುಲರ್ ಆಗೋ ಪ್ರಯತ್ನನೂ ಇಲ್ಲ. ಅಂದ್ರೆ ಯಾವುದೇ ಕ್ಷಣದಲ್ಲೂ ಜಾಗತಿಕ ಗಂಡಾಂತರ ಆಗೋದಿದೆ. ಬಜೆಟ್ ಸ್ಪೀಚ್ ನ ಪ್ರಾರಂಭದಲ್ಲೇ, ಕ್ಷಮೆ ಇರಲಿ ಸರ್, ಬಜೆಟ್ ಸ್ಪೀಚ್ ನ ಪ್ರಾರಂಭದಲ್ಲೇ ಹೇಳಿದ್ರು ನರೇಂದ್ರ ಮೋದಿ ಅವರ ಗಮನ ಯಾವಾಗ್ಲೂ ಪೀಪಲ್ ಓವರ್ ಪಾಪ್ಯುಲಾರಿಟಿ, ಅಂದ್ರೆ ಜನಪ್ರಿಯತೆಗಿಂತ ಜನ ಮುಖ್ಯ ಅನ್ನೋ ರೀತಿಯಲ್ಲಿ ಇರುತ್ತೆ. ನಮ್ಮ ಬಜೆಟ್ ಕೂಡ ಹಾಗೇನೆ. ಅಟ್ಲೀಸ್ಟ್ ಹಂಗ ಅನಿಸ್ತಿದ್ಯಾ ನಿರ್ಮಲಾ ಸೀತಾರಾಮನ್ ಅವರು ಜನರ ಆದ್ಯತೆಯನ್ನ ಗಮನಿಸಿದ್ದಾರೆ ಅಂತನಾದ್ರೂ ಅನಿಸ್ತಿದೆ? ಆಕ್ಷನ್ ಓವರ್ ರಿಟೋರಿಕ್ ಅಂತೆಲ್ಲ ಹೇಳ್ಕೊಂಡಿದ್ದಾರೆ, ಸರಿ, ಆ ಪೀಠಕ್ಕೆ ಸರಿ ಇದೆ. ಅದ್ರ ವಿವರಗಳಿಗೆ ಹೋದಾಗ ಯಾವುದೇ ಕ್ಷಣದಲ್ಲಾದ್ರೂ ಜಾಗತಿಕ ಯುದ್ಧ ಆಗಬಹುದು, ಅದಕ್ಕೆ ನಾವು ತಯಾರಾಗಿರೋಣ ಅನ್ನೋ ಮನಸ್ಥಿತಿಯಲ್ಲೇನೆ ರೂಪಿಸಿದಂಗೆ ಕಾಣುತ್ತೆ ಈ ಬಜೆಟ್. ಇದವ್ರು ಯಾವ ರೀತಿ ಕೋವಿಡ್ ಸಂದರ್ಭದಲ್ಲಿ ಮಾಡಿದ್ರು ಅದೇ ತರ ಆ ಕೋವಿಡ್ ಸಾಂಕ್ರಾಮಿಕದಂತ ಯುದ್ಧ ಯಾವ ಕ್ಷಣದಲ್ಲಾದ್ರೂ ಆಗ್ಬೋದು. ಯಾಕಂದ್ರೆ ಈಗಾಗಲೇ ತಾರೀಫ್ ವಾರ್ ಶುರುವಾಗಿ 11 ತಿಂಗಳಾಗೋಯ್ತು. ಅವರು ಫೆಬ್ರವರಿ 24ನೇ ತಾರೀಕು 2025. ಇನ್ನೇನು ಮೋದಿ ಅವರು ತಮ್ಮನ್ನು ಭೇಟಿ ಆಗ್ಲಿಕ್ಕೆ ಅರ್ಧ ಗಂಟೆ ಇದೆ ಅಂತ ಅಂದಾಗ ದಿಢೀರ್ನ ಒಂದು ಪತ್ರಿಕಾಗೋಷ್ಠಿ ಕರೆದ್ಬಿಟ್ರು, ತಾರೀಫ್ ವಾರ್ ಘೋಷಣೆ ಮಾಡ್ಬಿಟ್ರು. ಇಂಡಿಯಾನೇ ಟಾರ್ಗೆಟ್ ಮಾಡ್ಬಿಟ್ಟು ಶುರು ಮಾಡ್ಬಿಟ್ರು. ಅದಾದ್ಮೇಲೆ ಪಾಕಿಸ್ತಾನದ ಪರ ಬಹಿರಂಗವಾಗಿ ಒಲವು ತೋರಿಸ್ಬಿಟ್ಟಿದ್ದಾರೆ. ಭಾರತ ಇವತ್ತು ಏಕಾಂಗಿ ಆಗಿದೆ. ಇದ್ರ ಮಧ್ಯ ಒಂದೇ ಒಂದು ಸಮಾಧಾನಕರ ಸಂಗತಿ ಅಂದ್ರೆ ಮೊನ್ನೆ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡ್ರಲ್ಲ, ಅದನ್ನು ಸ್ವಲ್ಪ ನಿರಾಳವಾಗಿ ಉಸಿರು ಬಿಡೋಂಗ್ ಕಾಣುತ್ತೆ ಈ ಬಜೆಟ್. ಆದ್ರೆ ಈ ಬಜೆಟ್ ನಲ್ಲಿ ಎಂದಿನ
ಜನರಂಜನೆಯ ಒಂದು ಅಂಶ ಇಲ್ಲ, ಆ ಪಾಪ್ಯುಲಿಸಂ ಇಲ್ಲ. ಅಟ್ ದ ಸೇಮ್ ಟೈಮ್ ಜನಸಾಮಾನ್ಯರಿಗೆ ಅರ್ಥನೂ ಆಗ್ತಿಲ್ಲ ಸುಲಭವಾಗಿದ್ದು. ಸರಿ ನಿಜಾಮ್ ಸರ್, ಬೆಳಗ್ಗೆ ಬಜೆಟ್ ನಡೆಯೋ ಸಂದರ್ಭದಲ್ಲಿ ಬಂದ ಕಾಂಗ್ರೆಸ್ ವಕ್ತಾರರು ಹಾಗೆ ಹಿರಿಯ ಪತ್ರಕರ್ತರಿದ್ದವ್ರದ ಅಬ್ಸರ್ವೇಷನ್ ಏನಿತ್ತು ಅಂದ್ರೆ, ಇಟ್ ಲುಕ್ಸ್ ಲೈಕ್ ಅ ಕಾಸ್ಮೆಟಿಕ್ ಬಜೆಟ್. ಸುಮ್ಮನೆ ಅನೌನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅನೌನ್ಸ್ ಮಾಡಿರೋದು, ಹೆಚ್ಚು ಘೋಷಣೆಗಳೇ ಇದೆಯೇ ಹೊರತು ಇಂಪ್ಲಿಮೆಂಟೇಷನ್ ಕಡೆ ಫೋಕಸ್ ಕೊಟ್ಟಂಗೆ ಕಾಣ್ತಾ ಇಲ್ಲ ಅಂತ ಹೇಳಿ ತಮ್ಮ ಪ್ರತಿಕ್ರಿಯೆ ಏನ್ ಅನ್ನಿಸ್ತಾ ಇದೆ ಬಜೆಟ್? ಎಲ್ಲರಿಗೂ ನಮಸ್ಕಾರ. ಈ ಕಾಸ್ಮೆಟಿಕ್ ಅಂದ್ರೆ 2014 ಇಂದ 2014 25ವರೆಗೂ ಏನ್ ಮಾಡಿದ್ದಾರೆ ಇವರು ಬಿಜೆಪಿ ಅವರು? ಇಟ್ಸ್ ಓನ್ಲಿ ಅ ಕಾಸ್ಮೆಟಿಕ್ ಗವರ್ಮೆಂಟ್. ಸಾವಿರಾರು ಕೋಟಿ ಇವರು ಪಾಪ್ಯುಲರ್ ಆಗಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಬಜೆಟ್ ಮಾಡಿ ಎಲ್ಲ ಸ್ಪೆಂಡ್ ಮಾಡಿದ್ದಾರೆ. ಸೊ ಇಟ್ಸ್ ಡೆಫಿನೆಟ್ಲಿ ಆಸ್ ಅವರ್ ಸೀನಿಯರ್ ಮೆಂಬರ್ ಹ್ಯಾಸ್ ಸೆಡ್, ಇಟ್ಸ್ ಅ ಕಾಸ್ಮೆಟಿಕ್ ಗವರ್ಮೆಂಟ್, ಕಾಸ್ಮೆಟಿಕ್ ಗವರ್ಮೆಂಟ್ ಅಂಡ್ ಕಾಸ್ಮೆಟಿಕ್ ಬಜೆಟ್. ಈ ಬಜೆಟ್ ಇಂದ ಈ ದೇಶಕ್ಕೆ ನ್ಯಾಯ ಆಗಿದ್ಯಾ ಅನ್ಯಾಯ ಆಗಿದ್ಯಾ? ಈ ದೊಡ್ಡ ಪ್ರಶ್ನೆ. ಕರ್ನಾಟಕ ರಾಜ್ಯದ ಇಟ್ಸ್ ಅ ಸರ್ಪ್ಲಸ್ ಎಂಪ್ಲಾಯ್ಮೆಂಟ್ ಸ್ಟೇಟ್. ಈ ಪೂರ್ತಿ ದೇಶದಲ್ಲಿ ಕರ್ನಾಟಕ ಇಸ್ ಅ ಸರ್ಪ್ಲಸ್ ಎಂಪ್ಲಾಯ್ಮೆಂಟ್ ಇರಲಿ, ಟ್ಯಾಕ್ಸ್ ಡೆವಲ್ಯೂಷನ್ ಇರಲಿ, ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಇರಲಿ, ಎನಿಥಿಂಗ್ ಟು ಡೂ ವಿತ್ ಎನಿ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದಲ್ಲಿ ಕರ್ನಾಟಕ ಇಸ್ ಅ ಸರ್ಪ್ಲಸ್ ಸ್ಟೇಟ್. ಆ ರಾಜ್ಯಕ್ಕೆ ಮಿಲ್ಕಿಂಗ್ ಕಾವ್ಗೆ ನೀವು ಏನ್ ಕೊಟ್ಟಿದ್ದೀರಾ ಆ ದೊಡ್ಡ ಪ್ರಶ್ನೆ ಇದೆ ಫ್ರಮ್ ಅ ಕರ್ನಾಟಕ ಪಾಯಿಂಟ್ ಆಫ್ ವ್ಯೂ. ಅದರ್ವೈಸ್ ಜಾಬ್ಲೆಸ್ನೆಸ್ ಅದಕ್ಕೆ ಏನ್ ಇವರು ಅಡ್ರೆಸ್ ಮಾಡಿದ್ದಾರೆ? ಅವ್ರು ಹೇಳ್ತಾವ್ರೆ 20,000 ಕೋಟಿ ನಾವು ಈ ವರ್ಷಕ್ಕೆ ನಾವು ಉದ್ಯೋಗ ಸೃಷ್ಟಿ ಮಾಡಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ. ಎಷ್ಟು ರಾಜ್ಯ ಇದೆಯಾ ಕರ್ನಾಟಕ ದೇಶದಲ್ಲಿ? ನೀವು ಡಿವೈಡ್ ಮಾಡಿ. 2,000 ಕೋಟಿ ಒಂದು ರಾಜ್ಯಕ್ಕೆ ಏನ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ಬೋದು? ಇಟ್ಸ್ ಅ ಝೀರೋ ಬಜೆಟ್. ಇವ್ರು ಹೇಳ್ತಾ ಇರೋದು ನಾವು 9ನೇ ಬಜೆಟ್ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಟ್ ಮೇ ಬಿ ಅ ರೆಕಾರ್ಡ್ ಆನ್ ದ ಬುಕ್ಸ್. ಈ ಜನರಿಗೆ ಪಾಪ್ಯುಲೇಷನ್ ಆಫ್ ಇಂಡಿಯಾ ಆಸ್ ವೆಲ್ as ಕರ್ನಾಟಕ ಅವ್ರಿಗೆ ಏನ್ ಸಿಗ್ತಾ ಇದೆ? ಅವ್ರಿಗೆ ಅದರಲ್ಲಿ ಏನ್ ಸಾಧನೆ ಏನಿದೆ? ಇಟ್ಸ್ ಅ ಝೀರೋ ಕಾಂಪಿಟೆನ್ಸ್, ಝೀರೋ ಬಜೆಟ್, ಅಂಡ್ ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಟು ದ ಪೀಪಲ್ ಆಫ್ ಇಂಡಿಯಾ. ಇಂಡಿಯಾ ಅಬ್ಸಲ್ಯೂಟ್ಲಿ ಇಂಡಿಯಾ. ಇಟ್ಸ್ ಲೆಸ್ ದನ್ 2% ಎಜುಕೇಶನ್ ಬಜೆಟ್ ಅಲ್ಲಿ. ಎಜುಕೇಶನ್ ಅಲ್ಲಿ 2% ಇಂದ ಕಡಿಮೆ ಅವರು ಅಲೋಕೇಟ್ ಮಾಡಿದ್ದಾರೆ. 82,000 ಸ್ಕೂಲ್ಸ್ ಈ ವರ್ಷದಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ನೀವು ಭವಿಷ್ಯ ನೋಡ್ಬೇಕಂದ್ರೆ ನೀವು ಎಲ್ಲಿ ವೇರ್ ಇಸ್ ದ ಸ್ಕಿಲ್, ವೇರ್ ಇಸ್ ದ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕಂದ್ರೆ ನೀವು ಪೀಪಲ್ ಆರ್ ಡ್ರಾಪಿಂಗ್ ಔಟ್ ಫ್ರಮ್ ದ ಸ್ಕೂಲ್ಸ್. ಆ ಸಂದರ್ಭದಲ್ಲಿ ನಿಮ್ ಸರ್ಕಾರವೇ 9 ವಿಶ್ವವಿದ್ಯಾಲಯಗಳು 46,000